ರಾಜ್ಯದಲ್ಲಿ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗೋದು ನಿಸ್ಸಂದೇಹ. ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ. ಕೇವಲ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಮುಂದಾದ ಹೈಕಮಾಂಡ್ ನಾಯಕರು. ಕೆಲವೇ ದಿನದಲ್ಲಿ ಸಿದ್ದರಾಮಯ್ಯ ಸಂಪುಟದ ಡಜನ್ ಸಚಿವರಿಗೆ ಕೋಕ್ ಸಿಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚಿಂತನೆಯೂ ನಡೆದಿಲ್ಲ, ಆ ಬಗ್ಗೆ ಚರ್ಚೆಯೂ ನಡೆದಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಉಳಿಯಲೂಬಹುದು, ಅಥವಾ ಕೇವಲ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಒಂದಷ್ಟು ಮಿನಿಸ್ಟರ್ಗಳಿಗೆ ಕೋಕ್ ಸಿಗಬಹುದು. ಹಿಂದೆ ನಿರ್ಧಾರ ಆಗಲಿದೆ. ಸಿದ್ದು ಸಂಪುಟ ಹೊಸ ಸೇನಾನಿ ಪಡೆ. ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ನರೇಂದ್ರ ಮೋದಿಯನ್ನು ಕೂಡ ಭೇಟಿಯಾಗಲಿದ್ದಾರೆ. ಸಿದ್ದು ಸಂಪುಟದ ಸಂಭಾವ್ಯ ಇನ್ ಹಾಗೂ ಔಟ್ ಪಟ್ಟಿ ನಿಮ್ಮ ಮುಂದೆ. ನವೆಂಬರ್ 21ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳುತ್ತೆ. ಈ ಬೆನ್ನಲ್ಲೇ ಸಂಪುಟ ಸರ್ಜರಿಗೆ ಮುಂದಾದ ಹೈಕಮಾಂಡ್ ನಾಯಕರು. ಹಾಲಿ ಸಚಿವ ಸಂಪುಟದ ಸಚಿವರ ಕಾರ್ಯವೈಖರಿಗೆ ಹೈಕಮಾಂಡ್ ಅಸಮಾಧಾನವೂ ಕೂಡ ವ್ಯಕ್ತಪಡಿಸಿದೆ. ಸಂಪುಟದಲ್ಲಿ ಹಿರಿಯ ಹಾಗೂ ಅನುಭವಿ ಸಚಿವರನ್ನೇ ಕೈಬಿಡಲು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗುವುದು ಫಿಕ್ಸ್, ಅದರಲ್ಲಿ ಯಾವ ಸಂದೇಹಗಳು ಬೇಡ. ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ. ಒಂದು ಕಡೆ ಹೈಕಮಾಂಡ್ ನಾಯಕರು, ಅದರರ್ಥ ರಾಹುಲ್ ಗಾಂಧಿ ಸಚಿವ ಸಂಪುಟ ರೀಶಫಲ್ ವಿಚಾರದ ಕಂಪ್ಲೀಟ್ ಜವಾಬ್ದಾರಿಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಕಂಪ್ಲೀಟ್ ಜವಾಬ್ದಾರಿಯನ್ನ. ರಾಜ್ಯದ ಒಂದಷ್ಟು ಜನ ಬರಬಹುದು, ಸಚಿವ ಸಂಪುಟ ಬದಲಾವಣೆ ಮಾಡಿ ಅಂತ ಹೇಳಬಹುದು. ಅದಕ್ಕೆ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ. ಎಐಸಿಸಿ ಅಧ್ಯಕ್ಷರಾದವರು ತಾವಿದ್ದೀರಿ, ತಾವು ರೆಫರ್ ಮಾಡಿ ಯಾರ್ಯಾರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಯಾರ್ಯಾರಿಗೆ ಮಣೆ ಹಾಕಬೇಕು, ಯಾರ್ಯಾರಿಗೆ ಮಣೆ ಹಾಕಬಾರದು, ಎಲ್ಲದರ ಬಗ್ಗೆಯೂ ಕೂಡ ನೀವೇ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಲ್ಲಿ ಚರ್ಚೆಗಳಾಗಿದೆ. ಹಾಗಾದ್ರೆ ಯಾರಿಗೆ ಕೋಕ್ ಸಿಗುತ್ತೆ, ಯಾರಿಗೆ ಇನ್ನಾಗ್ತಾರೆ? ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಯಾರು ಒಳಗೆ ಬರ್ತಾರೆ, ಯಾರು ಹೊರಗೆ ಹೋಗ್ತಾರೆ? ಹಾಗಾದ್ರೆ ಸಂಪುಟದಲ್ಲಿ ಯಾರ್ಯಾರು ಔಟ್ ಆಗ್ತಾರೆ ಗೊತ್ತಾ? ನಿಜಕ್ಕೂ ಔಟ್ ಆಗುವವರ ಪಟ್ಟಿಯನ್ನು ನಾವು ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಎಚ್ ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಔಟ್ ಆಗೋ ಸಾಧ್ಯತೆಗಳಿದ್ದಾವೆ. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಇವರನ್ನು ಇಟ್ಕೊಂಡೇನು ಪ್ರಯೋಜನ ಇಲ್ಲ ಅಂತ ಹೇಳಿ ಕಳಿಸೋ ಪ್ಲಾನ್ಗಳಾಗ್ತಾ ಇದೆ. HC ಮಹದೇವಪ್ಪ ಸಮಾಜ ಕಲ್ಯಾಣ ಸಾಧ್ಯತೆಗಳಿದ್ದಾವೆ. ಶರಣಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಸಚಿವರು, ಇವರು ಕೂಡ ಹೋಗೋ ಸಾಧ್ಯತೆಗಳಿದ್ದಾವೆ. NS ಬೋಸರಾಜು ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು. ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಮಿನಿಸ್ಟರ್. ಶಿವಾನಂದ ಪಾಟೀಲ್ ಸಕ್ಕರೆ ಮತ್ತು ಜವಳಿ, ಇವರನ್ನ ಈ ಬಾರಿಯ ಒಂದಷ್ಟು ಸಂಘರ್ಷಗಳನ್ನೆಲ್ಲ ಗಮನಿಸಿಕೊಂಡು ರಹೀಂ ಖಾನ್ ಪೌರಾಡಳಿತ, ಇವರಿಗೂ ಕೂಡ ಔಟ್ ಆಗೋ ಸಾಧ್ಯತೆಗಳು ಕೂಡ ಇದೆ. SS ಮಲ್ಲಿಕಾರ್ಜುನ ತೋಟಗಾರಿಕೆ ಮತ್ತು ಗಣಿ ಇಲಾಖೆ, ಇವರಿಗೂ ಕೂಡ ಎಕ್ಸಿಟ್ ಚೀಟಿ ಸಿಗೋ ಸಾಧ್ಯತೆಗಳಿದ್ದಾವೆ. ಇನ್ನು RB ತಿಮ್ಮಾಪುರ್ ಅಬಕಾರಿ ಇಲಾಖೆಗೆ ಒಂದಷ್ಟು ಪ್ರತ್ಯೇಕವಾದಂಥ ಟಾರ್ಗೆಟ್ ಕೊಡಲಾಗಿದೆ ಸರ್ಕಾರ. K ವೆಂಕಟೇಶ್ ಪಶುಸಂಗೋಪನಾ ಇಲಾಖಾ ಸಚಿವರು. D ಸುಧಾಕರ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ D ಸುಧಾಕರ್. ಹಾಗಾದ್ರೆ ಸಿದ್ದು ಸಂಪುಟದಲ್ಲಿ ಯಾರ್ಯಾರು ಔಟ್ ಆಗ್ತಾರೆ ಅನ್ನೋದನ್ನು ಗಮನಿಸಿದ್ರಿ. ಎಲ್ಲರ ಪಟ್ಟಿ ಮಾಡ್ಕೊಂಡಿದೆ ರಾಜ್ಯದ ನಾಯಕರು. ಇವರ ವರ್ಕ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಎಐಸಿಸಿ ಅಧ್ಯಕ್ಷರು ಕೇಳ್ತಾರೆ. ಇವರನ್ನ ಯಾಕೆ ನಾವು ಬಿಟ್ಟು ಕಳಿಸ್ಬೇಕು ಅಂತ ಹೇಳಿ ಕೇಳ್ತಾರೆ. ಆಗ ಇವರ ಅಧಿಕಾರ ಅವಧಿಯಲ್ಲಿ ಇವರು ಮಾಡಿಕೊಂಡಿರುವಂತಹ ಪ್ರಮಾದಗಳು, ಎಡವಟ್ಟುಗಳು, ಇವರ ಅಸಮರ್ಥತೆಗಳು ಎಲ್ಲವನ್ನು ಬಿಡಿಸಿ ಹೇಳಬೇಕಲ್ಲಿ. ಸುಮ್ಮನೆ ತಂದ್ರು ಚೀಟಿನ ಕಳ್ಸೋಣ ಹೊರಗಡೆ, ಆಗಲ್ಲ. ಅವರ ನೆಗೆಟಿವ್ ವರ್ಕ್ ಪರ್ಫಾರ್ಮೆನ್ಸನ್ನು ಅವ್ರು ಬಿಡಿಸಿ ಹೇಳಬೇಕು, ಕನ್ವಿನ್ಸ್ ಮಾಡಬೇಕಲ್ಲ ಹೈಕಮಾಂಡ್ ನಾಯಕರನ್ನು. ಸೊ ಹಾಗಾದರೆ ಇವರನ್ನು ಕಳಿಸ್ಕೊಟ್ಟು ಮತ್ತೆ ತಗೊಳ್ಳೋದು ಯಾರನ್ನ, ಅದನ್ನು ನಾವು ತೋರಿಸುವ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾದರೆ ಎಕ್ಸಿಟ್ ಆದವರ ಜಾಗಕ್ಕೆ ತರೋರು ಯಾರನ್ನ? ಸಿದ್ದು ಸಂಪುಟಕ್ಕೆ ಸೇರಲಿರುವ ಹೊಸಬರ ಪಟ್ಟಿ ಯಾವುದು ಗೊತ್ತಾ? UT ಖಾದರ್ ಹಾಲಿ ವಿಧಾನಸಭೆ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಂಪುಟ ಸೇರುವ ಸಾಧ್ಯತೆಗಳಿದ್ದಾವೆ. ಇನ್ನು KN ರಾಜಣ್ಣ ಮಧುಗಿರಿ ಶಾಸಕ, ಸಹಕಾರ ಬ್ಯಾಂಕ್ ಅಧ್ಯಕ್ಷ, ಇವರಿಗಾಗಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿದ್ರು, ಈಗ ಮತ್ತೆ ಬರೋ ಸಾಧ್ಯತೆಗಳಿದ್ದಾವೆ. RV ದೇಶಪಾಂಡೆ ಹಳಿಯಾಳ ಶಾಸಕ, ಹಿರಿಯ ನಾಯಕ, ಕಾಂಗ್ರೆಸ್ಸಿಗೆ ಬೇಕಾದ ಜೀವ, ಅವರನ್ನು ಕೂಡ ಕರೆತರೋ ಸಾಧ್ಯತೆಗಳಿದ್ದಾವೆ. ಇನ್ನು BK ಹರಿಪ್ರಸಾದ್ ವಿಧಾನ ಪರಿಷತ್, ಅವರು ಬಹಿರಂಗ ಅಸಮಾಧಾನಿತ ವ್ಯಕ್ತಿ, ಹಿಂದೆನೇ ಸಿಗಬೇಕಾಗಿತ್ತು ಅವರಿಗೆ. M ಕೃಷ್ಣಪ್ಪ ವಿಜಯನಗರ ಶಾಸಕರು. ತನ್ವೀರ್ ಸೇಠ್ ನರಸಿಂಹರಾಜು ಶಾಸಕ, ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕ ಅಂತ ಕರೆಸಿಕೊಳ್ತಾರೆ ತನ್ವೀರ್ ಸೇಠ್. ಹಿಂದೆ
ಸಲೀಂ ಅಹಮದ್ ವಿಧಾನ ಪರಿಷತ್ ಸದಸ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಹೌದು, ಅವರಿಗೂ ಕೂಡ ಸಿಗೋ ಸಾಧ್ಯತೆಗಳು ಇದಾವೆ ಎಂದು ಹೇಳಲಾಗ್ತಿದೆ. ಇನ್ನು ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು, ಅವರಿಗೂ ಕೂಡ ಸಿಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಮಾಗಡಿ ಶಾಸಕರು, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಸೊ ಅವರಿಗೂ ಕೂಡ ಸಿಗುವ ಸಾಧ್ಯತೆಗಳಿದೆ. ಒಟ್ಟಾರೆ ಈ ಹೊಸಬರಿಗೂ ಕೂಡ ಈ ಬಾರಿ ಅವಕಾಶಗಳು ಸಿಗುತ್ತಾ ಕಾದು ನೋಡಬೇಕು. ಸಿಗುವುದಾದರೆ ನಿಜಕ್ಕೂ ಕೂಡ ಒಂದು ತರಹದ ಕಾಂಗ್ರೆಸ್ನಲ್ಲಿ ಕ್ರಾಂತಿಗಳ ಸೃಷ್ಟಿಯಾಗಬಹುದು. ಹೊಸಬರಿಗೆ ಅವಕಾಶ, ಹಳೆಬರಿಗೆ ಔಟು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕೆಎನ್ ರಾಜಣ್ಣ ಮಧುಗಿರಿ ಶಾಸಕ, ಸಹಕಾರ ಬ್ಯಾಂಕ್ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹಳಿಯಾಲ ಶಾಸಕ, ಹಿರಿಯ ನಾಯಕ ಕೂಡ ಹೌದು, ಅವರಿಗೆ ಈ ಬಾರಿ ಸಿಗೋ ಸಾಧ್ಯತೆಗಳಿದಾವೆ. ಎಂ ಕೃಷ್ಣಪ್ಪ ವಿಜಯನಗರದ ಶಾಸಕರು, ತನ್ವೀರ್ ಸೇಠ್ ನರಸಿಂಹರಾಜು ಕ್ಷೇತ್ರ ಅವರದ್ದು ಅಲ್ಪಸಂಖ್ಯಾತ ಸಮುದಾಯದ ಸೊ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಇಷ್ಟು ಜನರು ಎಕ್ಸಿಟ್ ಆದರೆ ಹೊಸಬರಿಗೆ ಅವಕಾಶ ಸಿಗೋ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.